ಕೆಲವರು ನೋಡೋಣ ಟೆಸ್ಟ್ ಮಾಡೋಣ ಅಂತಾನು ಚೇಂಜ್ ಮಾಡ್ಕೋಬಹುದು, ಕೆಲವರು ನಂಬಿಕೆಯಿಂದ ಪೂರ್ಣ ಪ್ರಮಾಣದ ನಂಬಿಕೆಯಿಂದನೂ ಚೇಂಜ್ ಮಾಡ್ಕೋಬಹುದು. ಸೊ ಇಬ್ಬರಿಗೂ ಫಲಾಫಲ ಸೇಮ್ ಇರುತ್ತಾ? ಇರುವುದಿಲ್ಲ, ಯಾಕಂದ್ರೆ ಶ್ರದ್ಧೆ ಬೇಕು. ಯಾವ್ದನ್ನ ನಂಬ್ತಿರೋ ಅದು ಆಗತ್ತೆ, ಅರ್ಧಂಬರ್ಧ ನಂಬಿದ್ರೆ ಆಗಲ್ಲ. ಯಾಕಂದ್ರೆ ಅವರು ಹಾರ್ಟ್ಲಿ ಅದನ್ನ ಮಾಡೋದಿಲ್ಲ, ಹಾರ್ಟ್ಲಿ ಆಮೇಲೆ ಇದು ಒಂದು ನವಗ್ರಹದ್ದು ಪವರ್ ಇದೆ. ಇಂದ್ರ, ಅಗ್ನಿ, ವಾಯು, ವರುಣ, ಸೂರ್ಯ, ಶನಿ, ಕುಬೇರ, ಯಮಧರ್ಮರಾಯ ಅಂತೇಳಿ ನೀವು ಪಠಣ ಮಾಡ್ತಾ ಇದ್ರೆ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಇದು ಬಹಳ ಪವರ್ಫುಲ್ ಮಂತ್ರ. ನೀವು ಹೇಳಿದ ಹಾಗೆ 3 ತಿಂಗಳು ಚಾಂಟಿಂಗು ಮಾಡ್ತಾರೆ, ಏನೇನು ಚೇಂಜಸ್ ಮಾಡ್ಕೋಬೇಕು ಮಾಡ್ಕೋತಾರೆ. ಒಂದು ಸಣ್ಣ ಕ್ಲೂ ಸಿಗ್ತಾ ಹೋಗುತ್ತೆ, ಎಸ್ ನನ್ನ ಜೀವನದಲ್ಲಿ ಸಕ್ಸಸ್ ಸಿಗ್ತಾ ಇದೆ ಅಂತ ಹೇಳಿ. ಎಸ್ ಸಿಕ್ತು ಅಂತ ಕೈ ಬಿಟ್ಬಿಡೋದ, ಅದನ್ನ ರಿಪೀಟ್ ಮಾಡಬೇಕಾ? ಯಾಕೆಂದ್ರೆ ನೀವು ಹೇಳಿದ್ದು ಆರಂಭದಿಂದ ವೈಬ್ರೇಷನ್, ಅದೇ ವೈಬ್ರೇಷನ್ ಸಕ್ಸಸ್ ವೈಬ್ರೇಷನ್ ಇರಬೇಕು ಅಂದ್ರೆ ರಿಪೀಟೆಡ್ಲಿ ಅದರಲ್ಲೇ ಮೂವ್ ಆಗಬೇಕಾ? ಹೆಂಗೆ ಅಂದ್ರೆ ಅವರು ಕಾಗದ ಪತ್ರದಲ್ಲಿ ಚೇಂಜ್ ಮಾಡಿದ್ರೆ ಪಠನೆ ಮಾಡೋ ಅವಶ್ಯಕತೆ ಇಲ್ಲ. ಕಂಟಿನ್ಯೂ ಕಾಗದ ಚೇಂಜ್ ಮಾಡಲಿ ಅಂದರೆ ಕಂಟಿನ್ಯೂ ಮಾಡಿ, ಲೆಟ್ ದೆಮ್ ಕಂಟಿನ್ಯೂ. ಅಟ್ಲೀಸ್ಟ್ ಅವರ ಪ್ರಾಬ್ಲಮ್ ಸಾಲ್ವ್ ಆಗೋರಿಗಾದರೂ ಕಂಟಿನ್ಯೂ ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದ ವಿಚಾರ ನೀವು ಕೇಳಿದ್ದು ಸಹ. ಅದಕ್ಕಾಗಿ ಯಾವುದೇ ಹೆಸರನ್ನು ನೀವು ಚಾಂಟಿಂಗ್ ಮಾಡ್ತಾ ನೀವು ಏನು ದಿನಕ್ಕೊಂದು 5 ಮಿನಿಟ್ ಒಳಗೆ ಮುಗಿಯುತ್ತೆ. ನಾವು ಎಲ್ಲೆಲ್ಲ ಏನೇನೋ ಹೋಟ್ಲಲ್ಲಿ ಬಾರಲ್ಲಿ ಅಲ್ಲೆಲ್ಲ ಕೂತ್ಕೋತಾರೆ, ಗಂಟೆಗಟ್ಟಲೆ ವೇಸ್ಟ್ ಮಾಡ್ತಾರೆ. ಬೆಳಿಗ್ಗೆ ಸ್ನಾನ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ದೇವರೇ ನನ್ನ ಹೆಸರು ಸೊನ್ನೆ ಅಂತ ಒಂದು 11 ಸರಿ ಹೇಳಬೇಕು. ದೊಡ್ಡವರಾದ ಜಾಸ್ತಿ ಹೇಳ್ತೀವಿ ಅಂತ ಮಂತ್ರ. ಅಷ್ಟದಿಕ್ ಫಲಕ ಅಂತ ಭಾಳ. ಇದು ಜ್ಯೋತಿಷಕ್ಕೇನು ಸಂಬಂಧ ಇಲ್ಲ, ಇದು ಪವರ್ ಆಫ್ ಯುವರ್ ನೇಮ್, ನಿಮ್ಮ ಹೆಸರಿನ ತಾಕತ್ತು, ನಾಮಬಲ. ನಾಮಬಲ. ಯಾಕಂದರೆ ಜ್ಯೋತಿಷ್ಯ ಆದರೆ ಅದೆಲ್ಲ ಅವ್ರದ್ದು ಗಳಿಗೆ ಅದು ಇದೆಲ್ಲ ನೋಡಿ ಭಾಳ ಡಿಫಿಕಲ್ಟ್. ಆಮೇಲೆ ತಾನು ಅದನ್ನು ದೂಷಣೆ ಮಾಡ್ತಾ ಇಲ್ಲ, ಅವ್ರ ಲೆಕ್ಕದಲ್ಲಿ ಅವ್ರು ಕರೆಕ್ಟು, ನಮ್ಮ ಲೆಕ್ಕದಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನನ್ನ ಹೆಸರೇ ದಯಾನಂದ ಅಂತಿತ್ತು, ಅದನ್ನು ಜನುಮಾನಂದ ಅಂತ ಮಾಡಿಕೊಂಡೆ. ನನ್ನ ಮಿಸಸ್ದು ಮಂಜುಳಾ ಅಂತಿತ್ತು, ಅದನ್ನು ಸ್ವರ ಅಂತ ಮಾಡಿಕೊಂಡೆ, SWR ಸ್ವರ. ನನ್ನ ಮಗಳು ಶ್ವೇತಾ, ಅವಳನ್ನ ಸುರಭಿ ಅಂತ ಮಾಡಿಕೊಂಡೆ. ಸೊ ಎವ್ರಿಬಡಿ ಹ್ಯಾಪಿ. ನಾವು ಅವಳಿಗೂ ಜಾಬ್ ಆಯಿತು, ಇವಳು ಸ್ವಲ್ಪ ಶಾಂತ ಆದರು. ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಕೊಂಡಿದ್ದೀನಿ. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ಸ್ ಇರ್ಬೋದು, ಆಮೇಲೆ MLA, ಮಾಜಿ ಶಾಸಕರು, ಮಂತ್ರಿಗಳು, ಮತ್ತು ಎಲ್ಲರೂ ಬರ್ತಾರೆ ನಮ್ಮ ಹತ್ರ. ಇದು ಪ್ರಚಾರ ಇಲ್ಲ, ಯಾಕಂದ್ರೆ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಯಾರು ಸಂಶೋಧನೆ ಮಾಡಲಿಲ್ಲ. ಇಂಡಿಯಾದಲ್ಲಿ ಯಾರು ಇಲ್ಲ. ಇಲ್ಲಿ ಹೆಸರು ಮೇಲೆ ಯಾರು ಹೇಳ್ತಾರೆ ಕೇಳಿ? ಅಕ್ಷರ, ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ, ಜ್ಯೋತಿಷ ಬೇಕಾದ ಜನ ಇದ್ದಾರೆ. ಹೆಸರು ಮೇಲೆ ಯಾರು ಹೇಳ್ತಾರೆ ಹೇಳಿ? ಮತ್ತೆ ಹೇಳಿ ನಾವು ಇಲ್ಲಿ ಪಬ್ಲಿಕಲ್ಲಿ ಹೇಳಿ ಬರಲ್ಲ. ಅವರ ಪರ್ಸನಲ್ ವಿಷಯ ಅಂದ್ರೆ ಎಲ್ಲ ಬರ್ತದೆ. ನಮ್ಮ ಹತ್ರ ಒಂದು ಕೂತು ಅವ್ರು ನಮ್ಮಲ್ಲಿ ಒಬ್ರು ಇದ್ದಾಗ ಇನ್ನೊಬ್ರನ್ನ ಕರೆಯಲ್ಲ ನಾವು. ಒಂದು ತಾಸು ಟೈಮ್ ಕೊಡ್ತೇನೆ ನಾನು. 10ಕ್ಕೆ ಬಂದರೆ 11ಕ್ಕೆ ಹೋಗ್ಬೇಕು, 11 ಬಂದರೆ 12ಕ್ಕೆ ಹೋಗ್ಬೇಕು. ಆ ಟೈಮಲ್ಲಿ ಅವ್ರು ಪರ್ಸನಲ್ ಏನು ನಮ್ಮ ಹತ್ರ ಹೇಳ್ಬೋದು. ಯಾಕಂದರೆ ಮುಜುಗರ ಆಗುತ್ತೆ ಅವರಿಗೆ. ಅದಕ್ಕಾಗಿ ಯಾರು ಇದ್ರೆ ಅವರಿಗೆ ಕುಲ ಹೇಳಿಕ್ಕೆ ಬರಲ್ಲ, ಅಥವಾ ನಾವು ಹೇಳಿದ್ನವ್ರು ಒಪ್ಕೊಳ್ಳಿ ತಯಾರಿರೋದಿಲ್ಲ. ಅಲ್ಲಿ ಯಾರಿಲ್ಲ ಅಂದರೆ ಹೌದು ಹಿಂಗಾಗಿದೆ ನಮ್ಮದು ಅಂತ ಹೇಳ್ತಾರೆ. ಸಿಸೇರಿಯನ್ ಅದು ಗೊತ್ತಾಗುತ್ತೆ ಇದರಲ್ಲಿ. ಸಪೋಸ್ ಸಿಸೇರಿಯನ್ ಹೆಂಗೆ ಗೊತ್ತಾಗುತ್ತೆ? ನಾಮಕರಣ ನಾವು ಮಗು ಹುಟ್ಟಿದ ಮೇಲೆ, ಹಾಗಾಗಿ ಸಿಸೇರಿಯನ್ ಹೇಗೆ ಗೊತ್ತಾಗುತ್ತೆ? ಅದು ಹೆಂಗಂದರೆ ಪ್ರೆಗ್ನೆಂಟ್ ಇರುವಾಗ ತಂದೆ ತಾಯಿ ಅವರಾದ್ರೂ ವೈ ಇರುವಂಥ ಅಕ್ಷರವನ್ನು ಮೊದಲೇ ನನ್ನ ಮಗಳು ಹುಟ್ಟಿದ ಇಂಥದ್ದಾಗ್ತದೆ ಅಂತ ಹೇಳಿದರೆ 90% ಅದು ಗೊತ್ತಾಗುತ್ತೆ ನಮಗೆ. ಯಾಕಂದರೆ ಅವರು ಪ್ರೆಗ್ನೆಂಟ್ ಇರುವಾಗಲೇ ಮಗು ಹುಟ್ಟಿರಲ್ಲ, ಜನ ಆಗಿರಲ್ಲ, ಆವಾಗಲೇ ಅವ್ರ ಗಂಡ ಹೆಂಡತಿ ನನ್ನ ಮಗು ಹುಟ್ಟಿದ್ರೆ ಈ ಥರ ಹೆಸರಿಡ್ಬೇಕಂದ್ರೆ ಆಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.